ಇಡೀ ವಿಶ್ವದಲ್ಲಿ ಗಮನ ಸೆಳೆದಿರುವಂಥ ಸಾಂಸ್ಕೃತಿಕ ನಗರ ಮೈಸೂರು ದೇಶದ ಒಂದು ಪ್ರಮುಖ ನಗರಗಳಂತೆ ಸ್ವಚ್ಛ ನಗರಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನು ಪಡೆಯೋದಕ್ಕೆ ಕಳೆದ ಹಲವಾರು ವರ್ಷಗಳಿಂದ ಸಾಕಷ್ಟು ಒಂದು ರೀತಿ ಕಸರತ್ತನ್ನು ನಡೆಸ್ತಾ ಇದ್ರು ಕೂಡ ಅದು ಕೈಗೂಡ್ತಾ ಇಲ್ಲ. ಇದಕ್ಕೆ ಒಂದು ಪ್ರಮುಖ ಕಾರಣ ಆಗ್ತಾ ಇರೋದೇನೆಂದರೆ ಈ ರಸ್ತೆ ಬದಿಯಲ್ಲಿ ಸುರಿತಾ ಇರುವಂಥ ಒಂದು ಕಸವೇ ಒಂದು ಪ್ರಮುಖ ಕಾರಣವಾಗಿದೆ ಅಂತ ಹೇಳ್ಬೋದು. ಈಗ ನಾವು ಇಲ್ಲಿ ತೋರಿಸ್ತಾ ಇರುವಂಥ ದೃಶ್ಯ ಮೈಸೂರಿನ ರಿಂಗ್ ರಸ್ತೆಯಲ್ಲಿ ಕಂಡುಬರುವಂತಹ ದೃಶ್ಯ. ಇದು ಮೈಸೂರಿನ ರಿಂಗ್ ರಸ್ತೆಯ ಇಕ್ಕೆಲೆಗಳಲ್ಲಿ ಎಲ್ಲೆಲ್ಲಿ ಖಾಲಿ ಜಾಗ ಇದೆಯೋ ಆ ಒಂದು ಸ್ಥಳಗಳಲ್ಲಿ ರಾಶಿ ರಾಶಿ ಕಸವನ್ನು ಇಲ್ಲಿ ಪ್ರತಿನಿತ್ಯ ತಂದು ಸುರಿತಾ ಇರುವಂಥ ದೃಶ್ಯ ಇಲ್ಲಿ ಮಾಮೂಲಿಯಾಗಿ ಅಂತ ಹೇಳ್ಬೋದು. ಈ ರೀತಿ ರಸ್ತೆ ಬದಿಯಲ್ಲಿ ಕಸವನ್ನು ರಾಶಿಗಟ್ಟಲೆ ಸುರಿತಾ ಇರುವ ಒಂದು ಕಾರಣದಿಂದಾಗಿ ಈ ಭಾಗದಲ್ಲಿ ಸಂಚರಿಸುವಂತಹ ವಾಹನ ಸವಾರರಿಗೂ ಕೂಡ ಇದು ದುರ್ವಾಸನೆ ಬೀರ್ತಾ ಅಂತ ಹೇಳ್ಬೋದು. ಈ ಸುತ್ತಮುತ್ತಲ ನಿವಾಸಿಗಳ ಒಂದು ಆರೋಗ್ಯಕ್ಕೂ ಕೂಡ ಈ ಒಂದು ಕಸ ಒಂದು ಮಾರಕವಾಗಿ ಪರಿಣಮಿಸಿ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಈ ಒಂದು ಮೈಸೂರಿನ ರಿಂಗ್ ರಸ್ತೆಯಲ್ಲಿ ಬಹುತೇಕ ಕಡೆಗಳಲ್ಲಿ ಇಂತಹ ದೃಶ್ಯಗಳು ಕಂಡುಬರ್ತವೆ. ಒಂದು ಫಾಸ್ಟ್ ಫುಡ್ನ ಒಂದು ತ್ಯಾಜ್ಯ ಆಗ್ಬೋದು, ಒಂದು ಮಾಂಸದ ಅಂಗಡಿಗಳ ಒಂದು ತ್ಯಾಜ್ಯ ಆಗ್ಬೋದು, ಅದರ ಜೊತೆಗೆ ಒಂದು ಕಟ್ಟಡಗಳನ್ನು ಒಡೆದಂಥ ಸಂದರ್ಭದಲ್ಲಿ ಬರುವಂಥ ತ್ಯಾಜ್ಯದ ವಸ್ತುಗಳನ್ನು ಕೂಡ ಕಟ್ಟಡದ ತ್ಯಾಜ್ಯ ವಸ್ತುಗಳನ್ನು ತಂದು ರಿಂಗ್ ರಸ್ತೆಯ ಇಕ್ಕೆಲೆಗಳಲ್ಲಿ ಒಂದು ರಾಶಿ ರಾಶಿ ಮಟ್ಟದಲ್ಲಿ ಸುರಿತಾ ಇರೋ ಒಂದು ಕಾರಣದಿಂದಾಗಿ ಇಡೀ ರಿಂಗ್ ರಸ್ತೆ ಒಂದು ರೀತಿ ಕಸಮಯವಾಗಿ ಕಂಡು ಬರ್ತಾ ಇದೆ. ಈ ಒಂದು ಕಾರಣದಿಂದಲೇ ಮೈಸೂರಿಗೆ ಒಂದು ಸ್ವಚ್ಛ ನಗರಿಯ ಪಟ್ಟ ಕೈ ತಪ್ತಾ ಇದೆ ಅಂತ ಹೇಳ್ಬೋದು. ಮೈಸೂರಿನ ನಗರದ ಒಳಗಡೆ ಒಂದು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇರುವಂಥ ಮೈಸೂರು ಮಹಾನಗರ ಪಾಲಿಕೆ ನಗರಕ್ಕೆ ಹೊಂದಿಕೊಂಡಿರುವಂಥ ರಿಂಗ್ ರಸ್ತೆಯಲ್ಲಿ ಇಕ್ಕೆಲೆಗಳಲ್ಲಿ ಹರಡಿರುವಂಥ ಒಂದು ಕಸದ ವಿಲೇವಾರಿಗೂ ಕೂಡ ಮುಂದಾದರೆ ಮಾತ್ರ ಒಂದು ದೇಶದ ಸ್ವಚ್ಛ ನಗರಗಳ ಪಟ್ಟಿಯಲ್ಲಿ ಮೈಸೂರಿಗೆ ಮತ್ತೆ ಒಂದು ಸ್ವಚ್ಛ ನಗರದ ಪಟ್ಟ ಸಿಗುವಂಥ ಸಾಧ್ಯತೆ ಹೆಚ್ಚು ಅಂತ ಹೇಳ್ಬೋದು. ಈ ಒಂದು ಸಮಸ್ಯೆ ದಿನದಿಂದ ದಿನಕ್ಕೆ ಒಂದು ಬೃಹದಾಕಾರವಾಗಿ ಬೆಳೀತಾ ಇದ್ದು ಮೈಸೂರಿನ ರಿಂಗ್ ರಸ್ತೆಯಲ್ಲಿ ಈ ರೀತಿ ಬಂದು ಬೀಳ್ತಾ ಇರುವಂಥ ಕಸದ ವಿಲೇವಾರಿಗೂ ಕೂಡ ಮೈಸೂರು ಮಹಾನಗರ ಪಾಲಿಕೆ ಮುಂದಾಗಬೇಕು ಅನ್ನೋದು ಕೂಡ ಒಂದು ಸಾರ್ವಜನಿಕರ ಒತ್ತಾಯ ಆಗಿದೆ. ಈ ಒಂದು ರಿಂಗ್ ರಸ್ತೆಯಲ್ಲಿ ಈ ರೀತಿ ಸಂಗ್ರಹ ಆಗ್ತಾ ಇರುವಂಥ ಒಂದು ಘನತ್ಯಾಜ್ಯ ವಸ್ತುವನ್ನು ವಿಲೇವಾರಿಗೆ ಮುಂದಿನ ದಿನಗಳಲ್ಲಿ ಮೈಸೂರಿನ ಮಹಾನಗರ ಪಾಲಿಕೆ ಈ ವರದಿ ನೋಡಿದ ಬಳಿಕವಾದರೂ ಎಚ್ಚೆತ್ತುಕೊಂಡು ಕಾರ್ಯೋನ್ಮುಖವಾಗುತ್ತೆ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.